ನಮ್ಮ ಹೆಸರು ಶಾಂತಮ್ಮ ಅಂತ. ಯಾರು ಹೇಳಿದ್ರು ಥೆರಪಿ ಬಗ್ಗೆ? ನನಗೆ ಮಲ್ಲಿಗೆರೆ ದೇವ್ರಿಗೆ ಹೋಯ್ತಾ ಇದ್ದೆ ಶನಿಮಂತನ ಗುಡಿಗೆ. ಅವರು ನಮ್ಮ ಅಮ್ಮೇತ ಮೇಡಮ್ ಅವರು ಅವತ್ತು ಬಾಡಿ ಚೆಕ್ ಮಾಡ್ತಾ ಇದ್ರು. ಬಾರಮ್ಮ ಇಲ್ಲಿ ಏನ್ ಈ ತರ ಕುಂತ್ಕೊಂಡು ಹೋಯ್ತಾ ಇದ್ದೆ ಬಸ್ಗೆ ಅಂತ ಕರೆದ್ರು. ಸರಿ ಹೋದ್ರೆ ಏನ್ ಮೇಡಮ್ ಅದೇ ಅಂದೆ. ಬನ್ನಿ ಅಂದ್ಬಿಟ್ಟು ಬಾಡಿ ಚೆಕ್ ಮಾಡಿದ್ರು, ಇಲ್ಲಿ ಕಳಿಸೋದು. ಆಗ ಬಂದು ಇಲ್ಲಿ ನಮ್ಮ ಆಶಾ ಮೇಡಮ್ ಅವರು ಕರೆದು ನಮ್ಮನ್ನ ಗುಣವಾಗಿ ಮಾತಾಡಿದ್ರು. ಹಾಗೆ ಆಮೇಲೆ ಬಂದು ಪಾಚಕಲ್ನ ಹಾಸಿಗೆ ಮೇಲೆ ಒಂದೇ ಕಣಪ್ಪ ಅದೊಂದು ಮಾಡ್ತೀನಿ ಇವತ್ತು ನನಗೆ ಲೇಟ್ ಆಗುತ್ತೆ, ಬೇರೆ ಏನು ಮಾಡೋಕ್ಕಾಗಲ್ಲ ಅಂದೆ. ಸರಿ ಅಂದ್ಬಿಟ್ಟು ಮಾಡೋಣ ಅಂದರು. ನಾಳೆಯಿಂದ ಲಗ್ನಕ್ಕೆ ಬರ್ತೀನಿ ಅಂದ್ರ ಅಂದೆ. ನಾನು ಬಂದು ಇಲ್ಲಿಗೆ 5 ತಿಂಗಳಾಯ್ತು. 5 ತಿಂಗಳಲ್ಲಿ 2 ತಿಂಗಳು ರಜಾ ಇದ್ದೀನಿ. ರಜಾ ಹಾಕ್ಬಿಟ್ಟೆ ನಾನೇನೆ. ಇವಾಗ ಮಕ್ಕಳೆಲ್ಲ ರಜೆ ಬರ್ಬಿಟ್ಟವೆ ಬೆಂಗಳೂರಿಗೆ. ನಾನು ಮನೆ ತಾವು ಮಾಡೋದಿಲ್ಲ. ನನಗೆ ಶಾಲೆ ಹುಷಾರಿರಲಿಲ್ಲ, ನಾನು ಅಂತಾನೆ ಎದುತ್ತಿರಲಿಲ್ಲ. ನಮ್ಮ ಆಸಾ ಮೇಡಮ್ ಅದು ಬಂದು ಕರ್ಕೊಬಂದರು ಮೇಲಕ್ಕೆ. ಕರ್ಕೊಬಂದು ನನಗೆ ರಗ್ಗೋಸ್ಕೊಂಡು ಇನ್ನೇನು 2 ವರ್ಷ ಮೇಲೆ ಆಗಿತ್ತು. ಇವತ್ತೊಂದರ ಗೊಬ್ಬಳನೆ ಸುತ್ಕೊಂಡು ನಿಂತ್ಕೊಂತೀನಿ. ಆ ಥರ ಆರೋಗ್ಯ ಸಿಕ್ಕದೆ. ಆಮೇಲೆ ಇನ್ನೂ ನನಗೆ ಉಸಿರು ಮೇಲಕ್ಕೆ ಎಳೀತಾ ಇತ್ತು, ಅದು ಆರೋಗ್ಯ ಸಿಕ್ಕದೆ. ಮತ್ತೆ ಬಿ ಪಿ ಶುಗರು 280, 282 ಕರೆಕ್ಟಾಗಿ 2 ಒಂದೇ ಸಮ ಇದ್ದು. 125ಗೆ ಬಿ ಪಿ ಬಂದದೆ, 130ಗೆ ಶುಗರ್ ಬಂದದೆ. ನಾನು ಆಗಿದ್ದೀನಿ. ಈಗ ಸೋಮವಾರದಿಂದ ನಾನು ಲಗ್ನಕ್ಕೆ ಬರ್ತೀನಿ ಸರ್. ಬೇರೆ ಮಾಡ್ಕೋಬೇಡಿ. ಈಗ ಚೆನ್ನಾಗಿದ್ದೀನಿ ಸರ್. ನಾನೇ ಬಟ್ಟೆ ವಾಶ್ ಮಾಡ್ತೀನಿ. ಮಗಳು ಮಿಷಿನ್ ತಂದು ಕೊಟ್ಟು ಆಗಲ್ಲ ಅಮ್ಮನ ಕೈಲಿ ಅಂತ ಅದಕ್ಕೆಲ್ಲ ಹಾಕೋದೇ ಇಲ್ಲ. ನಾನೇ ವಾಶ್ ಮಾಡ್ಕೊತೀನಿ, ನಾನೇ ನೆಲ ಒರೆಸ್ತೀನಿ, ಬೆಳಗೋದು ತೊಳೆಯೋದು, ಅಪ್ಪನ ಗಡಿಗೆ ಮಾಡೋದು ಎಲ್ಲಾನು ಮಾಡ್ತಾ ಇದ್ದೀನಿ. ಎಮ್ಮೆನೂ ಮೇಯಿಸ್ತಾ ಇದ್ದೀನಿ, ಎಲ್ಲಾನು ಮಾಡ್ತಾ ಇದ್ದೀನಿ. ಪರವಾಗಿಲ್ಲ. ಇವಾಗ ಲಗ್ನಕ್ಕೆ ಬಂದು ಇನ್ನೂ ಚೆನ್ನಾಗಿರ್ತೀನಿ ನಾನು. ಆದ್ರೂ ಮನೇಲಿ ಹೊಸ ಹಿಂಸೆನೆ. ಮಕ್ಕಳು ಅಲ್ಲಿಗೆ ಬೆಂಗಳೂರಿಗೆ ಹಾಕಿಬಿಟ್ಟವ್ರೆ. ಇನ್ಮೇಲೆ ಹೊಸ ಹಿಂಸೆನೆ. ಲಗ್ನಕ್ಕೆ ಬರ್ತೀನಿ, ಅವೆಲ್ಲ ನಾನು ಹೊಸ ಪುರ್ಸತ್ ಮಾಡ್ಕೊಂಡಿದ್ದೀನಿ. ಬೇರೆ ಕೆಲಸಗಳೆಲ್ಲ ಇದ್ದು ಅವೆಲ್ಲ ಪುರ್ಸತ್ ಮಾಡ್ಕೊಂಡಿದ್ದೀನಿ. ತೂಕ ಎಷ್ಟು?